ಪ್ರತಿಪಕ್ಷಗಳಿಂದಲೂ ಶುರುವಾಗಿದೆ ಶಾಡೋ ಸಂಪುಟ. ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದ್ದಾವೆ ವಿಪಕ್ಷಗಳು. ಒಡಿಶಾದಲ್ಲಿ ಶುರುವಾಯಿತು ಶಾಡೋ ಸಂಪುಟ ಸಂಪ್ರದಾಯ. ಒಡಿಶಾದಲ್ಲಿ ಸೋತ್ರು ಸುಮ್ಮನೆ ಕೂತಿಲ್ಲ ನವೀನ್ ಪಟ್ನಾಯಕ್ ಬಿಜೆಡಿ ನಾಯಕ, ಮಾಜಿ ಮುಖ್ಯಮಂತ್ರಿಯವರು ಪ್ರತಿಪಕ್ಷದಲ್ಲಿ ಕೂತು ಶಾಡೋ ಕ್ಯಾಬಿನೆಟ್ ರಚನೆಯನ್ನ ಮಾಡಿದ್ದಾರೆ. ನವೀನ್ ಶಾಡೋ ಸಂಪುಟ ರಚಿಸಿ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಒಡಿಶಾದಲ್ಲಿ ಬ್ರಿಟನ್ ರೀತಿ ಪ್ರತಿಪಕ್ಷ ಸಚಿವ ಸಂಪುಟವನ್ನ ಮಾಡಲಾಗಿದೆ. ಬಿಜೆಪಿ ಮಂತ್ರಿಗಳ ಮೇಲೆ ಕಣ್ಣಿಡಲು ಬಿಜೆಡಿ ಟೀಮ್ ರಚನೆ ಮಾಡಲಾಗಿದೆ. ಸತತ 24 ವರ್ಷ ಅಧಿಕಾರ ನಡೆಸಿದ್ದಾರೆ ನವೀನ್ ಪಟ್ನಾಯಕ್. ಇದೇ ಮೊದಲ ಬಾರಿಗೆ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನವೀನ್. ಆಡಳಿತಾರೂಢ ಬಿಜೆಪಿ ಸಚಿವರ ಮೇಲೆ ಕಣ್ಣಿಡಲು ವಿಪಕ್ಷದ ಸಚಿವ ಸಂಪುಟವನ್ನ ರಚನೆ ಮಾಡಲಾಗಿದೆ. ಬ್ರಿಟನ್ನಿನಲ್ಲಿ ಪ್ರತಿಪಕ್ಷಗಳು ಆಡಳಿತ ಪಕ್ಷದ ವೈಫಲ್ಯಗಳನ್ನ ತಿದ್ದಲು ಈ ಪದ್ಧತಿಯನ್ನ ಮಾಡಿಕೊಂಡಿದ್ದಾವೆ. ಬ್ರಿಟನ್ನಿನಲ್ಲಿ ಆಂತರಿಕವಾಗಿ ನೇಮಿಸಿಕೊಳ್ಳುವ ಶಾಡೋ ಕ್ಯಾಬಿನೆಟ್ ಮಾದರಿ, ಇದೇ ಮಾದರಿಯನ್ನ ಒಡಿಶಾದಲ್ಲಿ ಪಾಲನೆ ಮಾಡಿದ್ದಾರೆ ನವೀನ್ ಪಟ್ನಾಯಕ್ ಅವರು. ಪ್ರತಿ ಸಚಿವರಿಗೂ ಒಬ್ಬ ಶಾಸಕನನ್ನ ನೇಮಕ ಮಾಡಲಾಗಿದೆ. ಸಚಿವರ ಕಾರ್ಯವೈಖರಿ, ಅವರ ವೈಫಲ್ಯತೆ ಪತ್ತೆ ಮಾಡುವ ಟಾಸ್ಕ್ ಅನ್ನ ಆ ಶಾಸಕರಿಗೆ ನೀಡಲಾಗಿದೆ. ಅಧಿವೇಶನದಲ್ಲಿ ತಮ್ಮ ಇಲಾಖೆಯ ವೈಫಲ್ಯಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದಾರೆ ನವೀನ್ ಪಟ್ನಾಯಕ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ರೀತಿ ಮಾಡೋದ್ರಿಂದ ಈಗ ಸಚಿವರೇನಿರ್ತಾರಲ್ಲ, ಆಡಳಿತ ಪಕ್ಷದ ಸಚಿವರು ಎಲ್ಲೊಂದ್ ಕಡೆ ಭಯ ಪಡ್ತಾರೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ. ಯಾಕೆ ಅಂತ ಹೇಳಿದ್ರೆ ವಿಪಕ್ಷದ ಶಾಸಕರುಗಳು ಅವರ ಬೆನ್ನತ್ತಿರ್ತಾರೆ. ಅವರು ಚಲನವಲನದ ಬಗ್ಗೆ ಆಗಿರ್ಬೋದು, ಅವರ ಪ್ರತಿನಿತ್ಯದ ಕೆಲಸಗಳಾಗಿರ್ಬೋದು, ಏನ್ ಮಾಡ್ತಾ ಇದ್ದಾರೆ ಅವರ ಇಲಾಖೆಯಲ್ಲಿ ಅನ್ನೋದರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಆ ಶಾಸಕರು ಪಡೆದುಕೊಳ್ತಾರೆ. ಅಕಸ್ಮಾತ್ ಆಗಿ ಎಲ್ಲಾದ್ರೂ ತಪ್ಪು ಕಂಡು ಬಂದಲ್ಲಿ ಅದನ್ನ ಅಧಿವೇಶನದಲ್ಲಿ ಅವರು ಹೇಳ್ತಾರೆ. ಈ ರೀತಿಯಾಗಿ ಈ ಒಂದು ಇಲಾಖೆಯಲ್ಲಿ ಇಷ್ಟು ಭ್ರಷ್ಟಾಚಾರ ನಡೆದಿದೆ, ಹಗರಣ ನಡೆದಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾಗಿನೇ ಈಗ ಸಚಿವರುಗಳು ಬಹಳ ಎಚ್ಚರಿಕೆಯಿಂದ ಅಲ್ಲಿ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ನವೀನ್ ಪಟ್ನಾಯಕ್ ಅವರು ಇಲ್ಲಿ ಬಹಳಷ್ಟು ಪ್ಲಾನ್ ಮಾಡಿನೇ ಈ ರೀತಿಯಾದಂಥ ವಿಪಕ್ಷದ ಸಚಿವ ಸಂಪುಟವನ್ನ ಇಲ್ಲಿ ನಿರ್ಮಾಣ ಮಾಡಿರೋದು. ಹಾಗಾಗಿನೇ ಬಿಜೆಪಿ ನಾಯಕರಿಗೆ ಈಗ ಭಯ ಶುರುವಾಗ್ಬಿಟ್ಟಿದೆ ಅಲ್ಲಿ.